ಅವಳ ಶ್ರೀಮಂತನು, ಅವನು ಹೃದಯವಂತ. ಮೈಸೂರು ನಗರದ ಹೊರವಲಯದಲ್ಲಿರುವ ಒಂದು ಚಿಕ್ಕ ಕಾಲೋನಿಯಲ್ಲಿ ಅರ್ಜುನ್ ಬದುಕುತ್ತಿದೆ. ಅವನ ಮನೆ ಟಿನ್ ಶೀಟ್ ಹಾಕಿದ ಸಣ್ಣ ಮನೆ. ಮಳೆ ಬಂದ್ರೆ ಒಳಗೆ ನೀರು ಬೀರುತ್ತಿತ್ತು. ಬಿಸಿಲಾದ್ರೆ ಮನೆ ಬೆಂಕಿಯಂತಾಗುತ್ತಿತ್ತು. ಅರ್ಜುನ್ ಬೆಳಿಗ್ಗೆ ಕಾಲೇಜಿಗೆ ಹೋಗಿ ಸಂಜೆ ಟೀ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದೆ. ತಂದೆ ಇಲ್ಲ. ತಾಯಿ ಮನೆಗೆ ಕೆಲಸಕ್ಕೆ ಹೋಗಿ ಬದುಕು ಸಾಗಿಸುತ್ತಿದ್ದಳು. ಹಣ ಇರಲಿಲ್ಲ, ಆದರೆ ಕನಸುಗಳು ದೊಡ್ಡವು. ಅರ್ಜುನ್ಗೆ ಒಂದು ಹವ್ಯಾಸ ಇತ್ತು, ಹಾಡು ಹಾಡುವುದು. ರಾತ್ರಿ ಮನೆ ಮೇಲ್ಛಾವಣಿಯಲ್ಲಿ ಕುಳಿತು ಗಿಟಾರ್ ಇಲ್ಲದಿದ್ದರೂ ಹಳೆಯ ಡಬ್ಬಿಯ ಮೇಲೆ ತಾಳ್ ಹಾಕುತ್ತಾ ಹಾಡುತ್ತಿದ್ದೆ. ಆ ಕಾಲೋನಿಯ ಜನರೆಲ್ಲ ಅವನ ಧ್ವನಿಯನ್ನು ಇಷ್ಟಪಡುತ್ತಿದ್ದರು. ಅವನ ಪ್ರವೇಶ. ಅದೇ ನಗರದಲ್ಲಿ ಅನನ್ಯ ಎಂಬ ಶ್ರೀಮಂತ ಹುಡುಗಿ ಬದುಕುತ್ತಿದ್ದಳು. ದೊಡ್ಡ ಬಂಗಲೆ, ಕಾರುಗಳು, ಡ್ರೈವರ್ ಎಲ್ಲವೂ ಅವಳ ಬಳಿಯಿತ್ತು. ಅವಳ ತಂದೆ ದೊಡ್ಡ ಉದ್ಯಮಿ. ನಗರದ ಅರ್ಧ ಜನ ಅವರಿಗೆ ಪರಿಚಯ. ಆದರೆ ಅನನ್ಯ ಮನಸ್ಸಿನಲ್ಲಿ ಖಾಲಿತನೆಯಿತ್ತು. ಹಣ ಇದ್ದರೂ ನಿಜವಾದ ಸಂತೋಷ ಇರಲಿಲ್ಲ. ಒಂದು ದಿನ ಅವಳ ಕಾರು ಮಧ್ಯರಸ್ತೆಯಲ್ಲಿ ಕೆಟ್ಟು ನಿಂತಿತು. ಮಳೆ ಸುರಿಯುತ್ತಿತ್ತು. ಡ್ರೈವರ್ ಸಹಾಯಕ್ಕಾಗಿ ಹೋಗಿದ್ದೆ. ಅನನ್ಯ ರಸ್ತೆಯ ಬದಿಯಲ್ಲಿ ನಿಂತಿದ್ದಾಗ ಎದುರಿನ ಟೀ ಅಂಗಡಿಯಿಂದ ಅರ್ಜುನ್ ಓಡಿಬಂತು. ಅಕ್ಕ, ಇಲ್ಲಿ ನಿಲ್ಲಬೇಡಿ, ಮಳೆ ಜಾಸ್ತಿ ಬರುತ್ತೆ. ಅವನು ತನ್ನ ಹಳೆಯ ಛತ್ರಿಯನ್ನು ಅವಳ ಕಡೆ ಹಿಡಿದ. ಅನನ್ಯ ಆಶ್ಚರ್ಯದಿಂದ ನೋಡಿದಳು. ಅವಳು ಮೊದಲ ಬಾರಿಗೆ ಅಷ್ಟು ಸರಳ ಮನಸ್ಸಿನವನನ್ನು ನೋಡುತ್ತಿದ್ದಳು. ಸ್ನೇಹದ ಆರಂಭ. ಆ ದಿನದಿಂದ ಅನನ್ಯ ಕೆಲವೊಮ್ಮೆ ಆ ಟೀ ಅಂಗಡಿಗೆ ಬರತೊಡಗಿದಳು. ಮೊದಲು ಟೀಗಾಗಿ, ನಂತರ ಅರ್ಜುನ್ ಜೊತೆ ಮಾತನಾಡುವುದಕ್ಕಾಗಿ. ಅರ್ಜುನ್ ಯಾವತ್ತೂ ಅವಳ ಹಣ ನೋಡಲಿಲ್ಲ, ಅವಳ ನಗುವನ್ನೇ ನೋಡುತ್ತಿದ್ದ. ಒಂದು ದಿನ ಅನನ್ಯ ಕೇಳಿದಳು, ನಿನಗೆ ದೊಡ್ಡ ಕನಸು ಏನು ಅರ್ಜುನ್? ಅವನು ನಗುತ್ತಾ ಹೇಳಿದ, ನನ್ನ ಅಮ್ಮ ಒಮ್ಮೆ ಕೆಲಸ ಮಾಡದೆ ನೆಮ್ಮದಿಯಾಗಿ ಬದುಕಬೇಕು, ಅದೇ ಸಾಕು. ಆ ಉತ್ತರ ಕೇಳಿ ಅನನ್ಯ ಮೌನವಾಗಿ ಬಿಟ್ಟಳು. ಯಾಕೆಂದರೆ ಅವಳ ಸುತ್ತಲಿನ ಜನರೆಲ್ಲ ಹಣ, ಹೆಸರು, ಪ್ರಭಾವದ ಬಗ್ಗೆ ಮಾತ್ರ ಮಾತನಾಡುತ್ತಿದ್ದಳು. ಆದರೆ ಈ ಹುಡುಗ ತನ್ನ ತಾಯಿಯ ಸಂತೋಷವನ್ನೇ ಕನಸಾಗಿಸಿಕೊಂಡಿದ್ದ. ಪ್ರೀತಿ ಅರಳಿತು. ದಿನಗಳು ಕಳೆಯುತ್ತಾ ಹೋದವು. ಅನನ್ಯ ಈಗ ಕಾರು ಬಿಟ್ಟು ಬಸ್ಸಿನಲ್ಲಿ ಬರತೊಡಗಿದಳು. ಅರ್ಜುನ್ ಜೊತೆ ಕೆಲವು ನಿಮಿಷ ಹೆಚ್ಚು ಮಾತನಾಡಲು. ಅವರು ಮಳೆಯಲ್ಲೇ ಚಹಾ ಕುಡಿದ ದಿನಗಳು, ಸಣ್ಣ ರಸ್ತೆಗಳಲ್ಲಿ ನಡೆದ ಸಂಜೆಗಳು, ಹಳ್ಳಿಯ ಜಾತ್ರೆಗೆ ಹೋದ ಕ್ಷಣಗಳು. ನಿಧಾನವಾಗಿ ಸ್ನೇಹ ಪ್ರೀತಿಯಾಗಿ ಬದಲಾಯಿತು. ಒಂದು ರಾತ್ರಿ ಅನನ್ಯ ಮೆಸೇಜ್ ಮಾಡಿತು, ನಿನ್ನ ಜೊತೆ ಇದ್ದಾಗ ಮಾತ್ರ ನಾನು ನಿಜವಾಗಿಯೂ ನಗ್ತೀನಿ. ಅರ್ಜುನ್ ಫೋನ ನೋಡುತ್ತಲೇ ಮೌನವಾಗಿ ಬಿಟ್ಟ. ಅವನಿಗೆ ಗೊತ್ತು, ಅವಳ ಜಗತ್ತು ಬೇರೆ, ತನ್ನದು ಬೇರೆ. ವಿರೋಧ. ಒಂದು ದಿನ ಅನನ್ಯಾಳ ತಂದೆಗೆ ಈ ವಿಷಯ ಗೊತ್ತಾಯಿತು. ಅವರು ಕೋಪದಿಂದ ಹೇಳಿದರು, ಒಬ್ಬ ಟೀ ಅಂಗಡಿಯಲ್ಲಿ ಕೆಲಸ ಮಾಡುವ ಹುಡುಗ ನಮ್ಮ ಮನೆಯ ಅಳಿಯ ಆಗ್ತಾನ? ಅನನ್ಯ ಧೈರ್ಯವಾಗಿ ಉತ್ತರಿಸಿದಳು, ಅಪ್ಪ, ಅವನ ಬಳಿ ಹಣ ಇಲ್ಲ, ಆದರೆ ಹೃದಯ ಇದೆ. ಆ ಮಾತು ಕೇಳಿ ತಂದೆ ಇನ್ನೂ ಕೋಪಗೊಂಡರು. ಅರ್ಜುನ್ನನ್ನು ಕರೆಸಿ ಅವಮಾನ ಮಾಡಿದರು. ನಿನಗೆ ಎಷ್ಟು ಹಣ ಬೇಕು ಹೇಳು, ನನ್ನ ಮಗಳ ಜೀವನದಿಂದ ದೂರ ಹೋಗು. ಅರ್ಜುನ್ ಕಣ್ಣೀರನ್ನು ತಡೆಯುತ್ತಾ ಹೇಳಿದ, ಸಾರ್, ನಾನು ನಿಮ್ಮ ಮಗಳನ್ನು ಪ್ರೀತಿಸಿದ್ದು ಹಣಕ್ಕಾಗಿ ಅಲ್ಲ. ಆದರೆ ಅವರು ಕೇಳಲಿಲ್ಲ. ಬೇರ್ಪಟ್ಟು ಹೋದ ದಿನ ಅನನ್ಯಾಳನ್ನು ವಿದೇಶಕ್ಕೆ ಕಳಿಸುವ ನಿರ್ಧಾರ ಆಯಿತು. ಹೋಗುವ ಮುನ್ನ ಅವಳು ಅರ್ಜುನ್ನನ್ನು ಕೊನೆಯ ಬಾರಿ ಭೇಟಿಯಾಯಿತು. ಮಳೆ ಸುರಿಯುತ್ತಿತ್ತು. ಅವಳು ಅತ್ತುತ್ತಾ ಕೇಳಿದಳು, ನನ್ನನ್ನು ಮರೆತು ಬಿಡ್ತೀಯಾ? ಅರ್ಜುನ್ ಕಣ್ಣೀರಿನ ಮಧ್ಯೆ ನಗು ಮಾಡಿ ಹೇಳಿದ, ಉಸಿರಾಡೋದನ್ನ ಮರೆತಬಹುದಾ? ಅನನ್ಯ ಅವನ ಕೈ ಬಿಗಿಯಾಗಿ ಹಿಡಿದು ಅತ್ತಳು. ಆದರೆ ಪರಿಸ್ಥಿತಿ ಅವರನ್ನು ದೂರ ಮಾಡಿತು. ವರ್ಷಗಳ ನಂತರ 5 ವರ್ಷಗಳು ಕಳೆದವು. ಅರ್ಜುನ್ ತನ್ನ ಹಾಡುಗಳಿಂದ ಪ್ರಸಿದ್ಧನಾಗಿದ್ದ. ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷಾಂತರ ಜನ ಅವನ ಹಾಡು ಕೇಳುತ್ತಿದ್ದರು. ಒಂದು ದಿನ ಬೆಂಗಳೂರಿನಲ್ಲಿ ದೊಡ್ಡ ಸಂಗೀತ ಕಾರ್ಯಕ್ರಮ ಇತ್ತು. ಅರ್ಜುನ್ ಸ್ಟೇಜ್ ಮೇಲೆ ಹಾಡುತ್ತಿದ್ದೆ. ಅಷ್ಟರಲ್ಲಿ ಜನರ ಮಧ್ಯೆ ಒಂದು ಪರಿಚಿತ ಮುಖ ಕಾಣಿಸಿತು. ಅದು ಅನನ್ಯ. ಅವಳ ಕಣ್ಣಲ್ಲಿ ಅದೇ ಹಳೆಯ ಪ್ರೀತಿ. ಕಾರ್ಯಕ್ರಮ ಮುಗಿದ ಬಳಿಕ ಅವಳು ನಿಧಾನವಾಗಿ ಅವನ ಬಳಿ ಬಂತು. ಕೆಲವು ಕ್ಷಣ ಇಬ್ಬರೂ ಮಾತಾಡಲಿಲ್ಲ. ನಂತರ ಅನನ್ಯ ಕೇಳಿದಳು, ಇನ್ನೂ ನನ್ನ ನೆನಪಿದೆಯಾ? ಅರ್ಜುನ್ ಸಣ್ಣ ನಗು ಮಾಡಿ ಹೇಳಿದ, ಕೇಳವರು ನೆನಪಾಗಿ ಉಳಿಯೋದಿಲ್ಲ, ಉಸಿರಾಗಿ ಉಳ್ತಾರೆ. ಅನನ್ಯಾಳ ಕಣ್ಣಲ್ಲಿ ನೀರು ತುಂಬಿತು. ಕೊನೆಯ ಕ್ಷಣ ಈ ಬಾರಿ ಅರ್ಜುನ್ ಹಿಂದೆ ಸರಿಯಲಿಲ್ಲ. ಅವನು ಅನನ್ಯಾಳ ತಂದೆಯ ಬಳಿ ಹೋಗಿ ಹೇಳಿದ,
ನಿಮ್ಮ ಮಗಳಿಗೆ ಅರಮನೆ ಕೊಡಲು ಆಗೋದಿಲ್ಲ ಸಾರ್. ಆದರೆ ಕಣ್ಣೀರು ಬರದ ಜೀವನ ಕೊಡ್ತೀನಿ. ಅನನ್ಯಾಳ ತಂದೆ ಮೌನವಾಗಿದ್ದರು. ಯಾಕೆಂದರೆ ಹಣವಿರವ ಹಲವರನ್ನು ಅವರು ನೋಡಿದ್ದರು. ಆದರೆ ಹೃದಯವಿರವವನನ್ನು ಮೊದಲ ಬಾರಿಗೆ ನೋಡುತ್ತಿದ್ದರು. ಕೆಲವು ತಿಂಗಳ ಬಳಿಕ ಸರಳವಾಗಿ ಕುಟುಂಬದವರ ನಡುವೆ ಅರ್ಜುನ್ ಮತ್ತು ಅನನ್ಯಾಳ ಮದುವೆ ನಡೆಯಿತು. ಮದುವೆಯ ನಂತರ ಅನನ್ಯ ಅರ್ಜುನ್ನ ಹಳೆಯ ಮನೆಗೆ ಬಂದಳು. ಮಳೆ ಹನಿಗಳು ಇನ್ನೂ ಮನೆಯೊಳಗೆ ಬೀಳುತ್ತಿದ್ದವು. ಅರ್ಜುನ್ ಸಂಕೋಚದಿಂದ ಹೇಳಿದ, ಇದು ದೊಡ್ಡ ಮನೆ ಅಲ್ಲ. ಅನನ್ಯ ನಗುತ್ತಾ ಅವನ ಭುಜದ ಮೇಲೆ ತಲೆ ಇಟ್ಟು ಹೇಳಿದ, ಪ್ರೀತಿ ಇರುವ ಜಾಗವೇ ದೊಡ್ಡ ಮನೆ.